ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಒಂದೆರಡು ದಿವಸದಿಂದ ನನ್ನ ವ್ಲಾಗ್ ಬರಲಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹಾಗೆ ದಿನ ಪೂರ್ತಿ ನಾನು ಸಿಸ್ಟಮ್ ಮುಂದೆ ಕೂತ್ಕೊಂಡಿದ್ದೆ. ಹಾಗಾಗಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಕಷ್ಟ ಆಯಿತು. ಸ್ವಲ್ಪ ಸ್ವಲ್ಪ ತುಣುಕುಗಳನ್ನು ಮಾಡಿದ್ದೆ ಬಿಟ್ಟರೆ ಪೂರ್ತಿಯಾಗಿ ವಿಡಿಯೋ ಅಂತ ಮಾಡಲಿಲ್ಲ. ಹಾಗೆ ಒಂದೆರಡು ದಿವಸದ ಕ್ಲಿಪ್ಪಿಂಗ್ಸ್ ಎಲ್ಲ ಸೇರಿಸಿ ನಾನಿವತ್ತು ವಿಡಿಯೋ ಹಾಕ್ತಾ ಇರುವಂಥದ್ದು. ಹಾಗೆ ಸ್ವಲ್ಪ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಂದು ಕೆಲಸ ಎಲ್ಲ ಮುಗ್ದ ನಂತರ ಸಾಯಂಕಾಲ ವಿಡಿಯೋ ಮಾಡ್ತೇನೆ, ಆಯಿತಾ? ಅಮ್ಮ ಅಕ್ಕನ ಮನೆಯಿಂದ ಬರುವಾಗ ಮ್ಯಾಂಗೋಸ್ಟೀನ್ ತಂದಿದ್ರು. ಯಾರೆಲ್ಲ ಮ್ಯಾಂಗೋಸ್ಟೀನ್ ಹಣ್ಣು ತಿಂದಿದ್ದೀರಿ ಅಂತ ಹೇಳಿ, ಆಯಿತಾ? ತುಂಬ ಸಿಹಿ ಇರ್ತದೆ, ಒಳ್ಳೆ ಸ್ವೀಟ್ ಇರ್ತದೆ, ಹಾಗೆ ಒಳ್ಳೆ ಕಾಸ್ಟ್ಲಿ ಕೂಡ ಇರ್ತದೆ ಮಾರ್ಕೆಟಲ್ಲೆಲ್ಲ. ಹಾಗೆ ಈ ಸಲದ ಫುಟ್ಬಾಲ್ ಲಿಲ್ಲಿ ಹೂ ಅರಳಿದೆ. ಮಳೆಗಾಲ ಎಲ್ಲ ಪ್ರಾರಂಭ ಆಗುವಾಗ ಈ ಹೂ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ಮಳೆ ಬಿದ್ದ ಮೇಲೆ ಅರಳುವ ಹೂ ಇದು. ಹಾಗೆ ನೋಡಲಿಕ್ಕೆ ತುಂಬ ಚಂದ ಇರ್ತದೆ. ನೋಡಲಿಕ್ಕೆ ಬಾಲ್ನ ಹಾಗಿರೋದ್ರಿಂದ ಇದಕ್ಕೆ ಫುಟ್ಬಾಲ್ ಲಿಲ್ಲಿ ಹೂ ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಲ್ಲ ಎಂತ ಹೇಳ್ತೀರಿ ಅಂತ ತಿಳಿಸಿ, ಆಯಿತಾ? ಮತ್ತು ನಮ್ಮ ಕಲ್ಲಂಗಡಿ ನೋಡಿ, ಈಗ ಕೊಯ್ಯುವ ಹಂತಕ್ಕೆ ಬಂದಿದೆ. ಯಾಕಂತ ಹೇಳಿದರೆ ಇದರ ಬಳ್ಳಿ ಎಲ್ಲ ಒಣಗಿ ಹೋಗಿದೆ, ಆಯಿತಾ? ಇದಕ್ಕೆ ಪೋಷಕಾಂಶ ಸಿಗಬೇಕು ಅಂತ ಹೇಳಿದರೆ ಬಳ್ಳಿ ಬೇಕು ಬೆಳಿಲಿಕ್ಕೆ. ಇದು ಆಲ್ರೆಡಿ ಬೆಳೆದಾಗಿದೆ, ಹಾಗಾಗಿ ಇದನ್ನು ಕೊಯ್ದು ತುಂಡು ಮಾಡುವ ಆಲೋಚನೆ ಮಾಡಿದ್ದೇವೆ. ಗಾತ್ರದಲ್ಲಿ ತುಂಬ ಸಣ್ಣ ಉಂಟು, ಕಾಣ್ತಾ ಇರಬಹುದು ನಿಮಗೆ. ನನ್ನ ಅಂಗೈಯಲ್ಲಿ ಹಿಡಿದುಕೊಳ್ಳುವಷ್ಟು ಗಾತ್ರ ಇರುವಂಥದ್ದು. ನೋಡುವ ಒಳಗೆ ಹೇಗೆ ಉಂಟು ಅಂತ. ನಮ್ಮ ಮನೆಯಲ್ಲಿ ಬೆಳೆದ ಕಲ್ಲಂಗಡಿ, ಆಯಿತಾ? ಒಳಗೆ ಹಳದಿ ಬಣ್ಣ ಉಂಟು ಅಂತ ಭಾವಿಸಿದ್ದೇವೆ. ನಮಗೆ ಸ್ವಲ್ಪ ಸಂಶಯ ಇತ್ತು ಬೆಳೆದಿದೆಯಾ ಇಲ್ವಾ ಅಂತ. ಆದರೆ ಬಳ್ಳಿಯೆಲ್ಲ ಒಣಗಿದ ಕಾರಣ ಬೆಳೆದಿರಬಹುದು ಅಂತ ಅಂದುಕೊಂಡು ಈ ಚೂರಿಯನ್ನು ಆ ಕಲ್ಲಂಗಡಿಯ ಮೇಲ್ಮೈಗೆ ಮುಟ್ಟಿಸುವಾಗಲೇ ಅದು ಒಡೆದು ಹೋಯ್ತು. ಅಂತ ಹೇಳಿದರೆ ಅಷ್ಟು ಬೆಳೆದಿತ್ತು, ಗೊತ್ತುಂಟ? ಬಣ್ಣ ಕೂಡ ನೋಡಿ ಅಂತೆ, ಹಳದಿ ಉಂಟು ಒಳಗೆ. ಒಳ್ಳೆ ಬೆಳೆದಿದೆ, ಆಯಿತಾ? ಈ ಕಲ್ಲಂಗಡಿ ನಾವು ಚೂರಿಯನ್ನು ಈ ಕಲ್ಲಂಗಡಿಯ ಮೇಲ್ಮೈಗೆ ತಾಗಿಸಿದ ತಕ್ಷಣ ಅದು ಒಡೆದು ಹೋಗಿದೆ, ಅಷ್ಟು ಬೆಳೆದಿದೆ. ಟೇಸ್ಟ್ ಮಾಡಿ ನೋಡುವ. ಸ್ವೀಟ್ ಉಂಟು, ಒಳ್ಳೆ ರುಚಿ ಉಂಟು. ಕೇವಲ ಸುಡುಮಣ್ಣು ಮತ್ತೆ ಹಟ್ಟಿ ಗೊಬ್ಬರದಿಂದ ಇಷ್ಟು ಒಳ್ಳೆ ಕಲ್ಲಂಗಡಿ ಬೆಳೆದಿದೆ, ಗೊತ್ತುಂಟಾ? ಹಾಗೆ ಇವತ್ತೊಂದು ತುಳುವ ಹಲಸಿನ ಹಣ್ಣು ಇತ್ತು ಮನೆಯಲ್ಲಿ. ಸಾಮಾನ್ಯ ಹಲಸಿನ ಹಣ್ಣಿಗೆ ನಮ್ಮಲ್ಲೆಲ್ಲ ಬಕ್ಕೆ ಹಲಸಿನ ಹಣ್ಣು ಅಂತ ಹೇಳುದು. ಆದರೆ ಈ ರೀತಿ ಕೈಯಲ್ಲಿಯೇ ತುಂಡು ಮಾಡಲಿಕ್ಕಾಗುವಂತಹ ಹಲಸಿನ ಹಣ್ಣಿಗೆ ತುಳುವ ಹಲಸಿನ ಹಣ್ಣು ಅಂತ ಹೇಳುದು. ತುಂಬ ಸ್ಮೂತ್ ಇರ್ತದೆ. ಕೇವಲ ಕೈಯ ಸಹಾಯದಿಂದಲೇ ಇದನ್ನು ಈ ರೀತಿ ತುಂಡು ಮಾಡಬಹುದು. ನನಗೆ ತುಳುವ ಹಲಸಿನ ಹಣ್ಣು ಅಂತ ಹೇಳಿದರೆ ತುಂಬ ಇಷ್ಟ. ಇದು ಮರದಿಂದ ಬಿದ್ದ ತಕ್ಷಣ ಉಂಟಲ್ವಾ, ಈ ರೀತಿ ಸ್ವಲ್ಪ ಒಡೆದು ಹೋಗ್ತದೆ ತುಂಬ ಹಣ್ಣಾದರೆ. ಹಾಗೆ ಬೆಳೆದದ್ದಂತ ಹೇಳಿ ಆದರೆ ಮಾತ್ರ ನಮಗೆ ಉಳಿದು ಸಿಗ್ತದೆ. ಇದು ಹಣ್ಣೆ ಬಿದ್ದ ಕಾರಣ ಸ್ವಲ್ಪ ಕಡೆಯ ಭಾಗದಲ್ಲಿ ಹಾಳಾದ ಹಾಗೆ ಉಂಟು, ಆದರೆ ಅದು ಹಾಳಾದದ್ದಲ್ಲ, ಆಯಿತಾ? ಮತ್ತು ಈ ರೀತಿ ಎಲ್ಲ ತೆಗೆದಾದ ನಂತರ ಅದನ್ನು ಕೈ ಹಾಕಿ ತಿನ್ನುವಂಥದ್ದು ಎಷ್ಟು ಒಳ್ಳೆದಿರ್ತದೆ ರುಚಿ ಅಂತ ಹೇಳಿದರೆ. ನನಗೆ, ನನ್ನ ಅಕ್ಕನಿಗೆ, ನಮ್ಮ ಮನೆಯಲ್ಲಿ ಎಲ್ಲರಿಗೆ ಕೂಡ ತುಳುವ ಹಣ್ಣು ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ನೋಡಿ, ಈ ರೀತಿ ತೆಗೆದು ಗುಳುಮ್ ಗುಳುಮ್ ಮಾಡಿದರೆ ಆಯಿತು. ನಮ್ಮ ಪ್ರಾಂತ್ಯದಲ್ಲಿ ಬಿಟ್ಟು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಈ ತುಳುವ ಹಲಸಿನ ಹಣ್ಣು ಉಂಟಾ, ಇದ್ರೆ ಅದಕ್ಕೆ ನೀವೆಂತ ಹೇಳ್ತೀರಿ ಅಂತ ಹೇಳುವುದನ್ನೊಂದು ತಿಳಿಯುವ ಕುತೂಹಲ ನನಗೆ ಉಂಟಾಯ್ತಾ. ಯಾವ ಹೆಸರಿನಿಂದ ಈ ಹಲಸಿನ ಹಣ್ಣನ್ನು ಕರಿತೀರಿ ನೀವು ಅಂತ ತಿಳಿಸಿ. ಹಾಗೆ ರುಚಿಯಲ್ಲಿ ತುಂಬ ಸಿಹಿ ಇರ್ತದೆ, ಸ್ವೀಟ್ ಸ್ವೀಟ್ ಆಗಿ ಜೇನಿನ ಹಾಗೆ ನೀರಾಗಿರ್ತದೆ. ನಿಮಗೆ ಕಾಣ್ತಾ ಇರಬಹುದು, ತುಂಬ ಗಟ್ಟಿಯಾಗಿರುವಂತಹ ತೊಳೆಗಳಲ್ಲ ಇದು. ಸ್ವಲ್ಪ ನೀರಾಗಿ ಇದ್ದುಕೊಂಡು ರಸಭರಿತವಾಗಿದ್ದುಕೊಂಡಿರ್ತದೆ. ತಿನ್ನಲಿಕ್ಕೆ ಅಷ್ಟೇ ಸಿಹಿ ಕೂಡ. ಈ ಹಣ್ಣು ಎಲ್ಲರಿಗೆ ಕೂಡ ಇಷ್ಟ ಆಗುವುದಿಲ್ಲ. ಅದನ್ನು ನೋಡುವಾಗ ಕೆಲವರಿಗೆ ಅಸಹ್ಯ ರೀತಿ ಅನ್ನಿಸಬಹುದು, ಹಾಗೆ ತಿನ್ನುವಾಗ ಕೂಡ ಅಷ್ಟು ಹಿತ ಅಂತ ಅನ್ನಿಸ್ಲಿಕ್ಕಿಲ್ಲ. ಆದರೆ ನಮಗೆಲ್ಲ ಇಷ್ಟ. ತುಳುವ ಹಲಸಿನ ಹಣ್ಣು ಅಂತ ಹೇಳಿದ್ರೆ ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ತುಳುವ ಹಲಸಿನ ಹಣ್ಣು ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಯಮ್ಮಿ ಯಮ್ಮಿ. ಎಷ್ಟು ಚಂದದ ಹೂ ನೋಡಿ ಅಂತೆ, ನೀಲಿ ಬಣ್ಣದ ಹೂ. ಇದಕ್ಕೊಂದು ಸೌಮ್ಯವಾದ ಕೋಮಲವಾದಂತಹ ಪರಿಮಳ ಕೂಡ ಉಂಟು. ಕಾಣಲಿಕ್ಕೆ ಎಲ್ಲ ಎಷ್ಟು ಚಂದ ಅಂತ ಹೇಳಿದರೆ, ಗುಡ್ಡದಲ್ಲಿ ಎಲ್ಲ ಈ ರೀತಿಯ ಗಿಡಗಳು ತುಂಬ ಇದ್ರೆ ಉಂಟಲ್ವಾ, ಅದನ್ನು ನೋಡಲಿಕ್ಕೆ ಖುಷಿಯಾಗ್ತದೆ. ಈ ಗಿಡಕ್ಕೆ ಉಂಟಲ್ವಾ, ನಮ್ಮ ಪ್ರಾಂತ್ಯದಲ್ಲಿ ಅಲಿಮಾರು ಅಂತ ಹೇಳ್ತೇವೆ, ಅಥವಾ ಇದಕ್ಕೆ ಕಯ ಅಂತ ಕೂಡ ಹೇಳ್ತಾರಂತೆ. ನಿಮ್ಮ ಭಾಗದಲ್ಲಿ ಈ ಗಿಡಕ್ಕೆ ಎಂತ ಹೇಳ್ತೀರಿ? ಈ ಗಿಡವನ್ನು, ಈ ಹೂವನ್ನೆಲ್ಲ ನೋಡಿದ್ದೀರಾ ಅಂತ ತಿಳಿಸಿ, ಆಯಿತಾ ನನಗೆ? ಈ ಮರದ ಸಲಕರಣೆಗಳನ್ನೆಲ್ಲ ಮಾಡುವ ಉಳಿ ಅಂತ ಬರ್ತದಲ್ಲ, ಅದರ ಹಿಡಿಕೆಗೆಲ್ಲ ಈ ಗಿಡದ ಕಾಂಡ ತುಂಬ ಒಳ್ಳೆದಂತೆ. ಈ ಗಿಡದ ಕಾಂಡ ಅಷ್ಟು ಕೂಡ ಗಟ್ಟಿ ಅಂತ ಹೇಳ್ತಾರೆ.
ಅದಲ್ಲದೆ ಈ ಗಿಡಕ್ಕೆ ತುಂಬ ಔಷಧೀಯ ಮೌಲ್ಯ ಕೂಡ ಉಂಟಂತೆ. ಈ ಹೂವು ಕೂಡ ನೋಡಿ ಅಂತೆ, ನೋಡಲಿಕ್ಕೆ ತುಂಬ ಚಂದ. ಈ ಗಿಡಗಳೆಲ್ಲ ತುಂಬ ಇರುವ ಕಡೆ ಎಲ್ಲ ಹೋದರೆ ಒಂಥರ ಮೈಲ್ಡ್ ಆದಂತಹ ಒಂದು ಪರಿಮಳ ಬರ್ತದೆ. ಅದರ ಪರಿಮಳ ತುಂಬ ಸೌಮ್ಯ, ತುಂಬ ಕೋಮಲ ಪರಿಮಳ ಅದು. ಮತ್ತೆ ಈ ಗಿಡದ ಕಾಯಿಯಲ್ಲಿಲ್ವಾ ಪಟ್ಲಂಗೋವಿ ಅಂತ ಒಂದು ಆಟ ಬರ್ತದಲ್ಲ, ಅದನ್ನು ಕೂಡ ಆಡ್ತಾ ಇದ್ರಂತೆ. ನಮ್ಮ ಕಾಲಕ್ಕಾಗೋಗೆಲ್ಲ ಆ ಆಟ ಇರಲಿಲ್ಲ, ಆದರೆ ನಾವು ಪಾಠದಲ್ಲಿ ಕೇಳಿದ್ದೆವು ಪಟ್ಲಂಗೋವಿ ಅಂತ. ವಿಷಯ ಎಂತ ಅಂತ ಹೇಳಿದ್ರೆ, ನಾನು ಕೆಲಸ ಮಾಡ್ತಾ ಇದ್ದೆ ಆಯ್ತಾ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫುಲ್ ಬಿಸಿ ಬಿಸಿ ಕೆಲಸ, ಹೊರಗಿದ್ದಲೆ ಅಂತ ಅಷ್ಟು ನಾನು ಗಮನಿಸ್ತಾ ಇರಲಿಲ್ಲ. ನನ್ಗೆ ಎಂತ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಎದ್ದೊಂದ್ಸಲ ಹೊರಗೆ ಹೋಗು ಹೊರಗೆ ಹೋಗು, ಹಟ್ಟಿಯ ಹತ್ರ ಹೋಗೊಂದ್ಸಲ ಅಂತ ಹಾಗೇ ಒಂಥರ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಎಂಥದೋ ಕರ್ದ ಹಾಗೆ ಆಯಿತು. ನಾನೆಂತ ಬ್ಯುಸಿ ಇತ್ತು, ಫ್ರೀ ಇದ್ದರೆ ಹೊರಗೆ ಬರೋದು ಸಹಜ, ಹೀಗೆ ಹೊರಗೆ ಬಂದು ಸುಮ್ಮನೆ ಆಚೆ ಈಚೆಲ್ಲ ಹೋಗಿ ನೋಡೋದು. ಆದರೆ ಕೆಲಸ ಮಾಡಿಕೊಂಡಿರುವಾಗ ಎಂತ ಗೊತ್ತಿಲ್ಲ, ಒಂದ್ಸಲ ಹೊರಗೆ ಹೋಗುವ ಅಂತ ಅನಿಸಿ ಇಲ್ಲಿ ನಾನು ಬರಬೇಕಾದ್ರೆ ಇಲ್ವಾ, ನನಗೆ ಆಚೆ ಈಚೆಲ್ಲ ನೋಡ್ತೇನೆ, ನಮ್ಮ ಗೊಬ್ಬರದ ರಾಶಿಯ ಮೇಲೆ ಒಂದು ನೀಲಿ ಬಣ್ಣದ ಹಾವು ಕಾಣ್ತಾ ಉಂಟಾಯ್ತಾ. ಹಾಗೆ ನನಗೆ ಆಶ್ಚರ್ಯ, ಯಾಕಂತ ಹೇಳಿದರೆ ಯಾವತ್ತು 24x7 24 ಗಂಟೆ ಕೂಡ ನಮ್ಮ ಸುತ್ತಮುತ್ತ ಹಾವುಗಳು ಇರುವುದಿಲ್ಲ. ಒಂದು ವೇಳೆ ಎಲ್ಲಿಯಾದ್ರೂ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣುವ ಹಾಗೆ ಇರುವುದಿಲ್ಲ, ತೀರಾ ಅಪರೂಪ ಹಾಗೆಲ್ಲ ಸಿಗುದು ಹಾವುಗಳು. ಕೆರೆ ಹಾವೆಲ್ಲಾದ್ರೂ ಇರ್ತದೆ, ಬೇರೆ 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 ಹಾವುಗಳೆಲ್ಲ ಅಷ್ಟಾಗಿ ಸಿಗುದಿಲ್ಲ ಆಯ್ತಾ. ನನಗೆ ಅದೇ ಆಶ್ಚರ್ಯ ಆಯಿತು, ಅಲ್ಲಿ ಆ ಸಮಯಕ್ಕೆ ಹಾವು ಹೇಗೆ ಬಂತು, ನನಗೆ ಯಾಕೆ ಅದು ಹೊರಗೆ ಹೋಗ್ಬೇಕಂತ ಅನ್ನಿಸಿತು ಅಂತ ಮೊಬೈಲ್ ಹಿಡ್ಕೊಂಡೇ ಬಂದಿದ್ದೇನೆ. ಅದಲ್ಲದೆ ಮೊಬೈಲ್ ಬಿಟ್ಟು ಬಂದದಲ್ಲ, ಮೊಬೈಲ್ ಹಿಡ್ಕೊಂಡೇ ಬಂದಿದ್ದೆ. ಹಾಗೆ ನಮ್ಮಲ್ಲಿ ಆ ಹಾವಿಗಿಲ್ವಾ ತಾರೆ ಮಡೇಲಿ ಅಂತ ಹೇಳುದು. ಹಾಗೆ ಕಂಚು ಬೆನ್ನಿನ ಹಾವು, ಬಿಲ್ಲೂರಿ ಹಾವು ಅಂತೆಲ್ಲ ಹೇಳ್ತಾರಂತೆ. ಅದಕ್ಕೆ ನಮ್ಮ ಕಡೆ ನಾವು ತಾರೆ ಮಡೇಲಿ ಅಂತ ಹೇಳುದು. ಆ ಹಾವಿನ ಬಗ್ಗೆ ಉಂಟಲ್ವಾ, ಸಾಕಷ್ಟು ಜನರಿಗೆ ಒಂದು ಮೂಢನಂಬಿಕೆ ಉಂಟು. ಎಂತ ಅಂತ ಹೇಳಿದ್ರೆ, ಅದು ಮರದಲ್ಲಿ ಕೂತ್ಕೊಂಡಿರುವಾಗ ನಾವು ಅದರ ಕೆಳಗೆ ನಡ್ಕೊಂಡು ಹೋಗುವಾಗ ನಮ್ಮ ನೆತ್ತಿಗೆ ಬಂದು ಕುಕ್ಕುತ್ತದೆ, ಮೇಲೆಯಿಂದ ನಮ್ಮ ತಲೆಗೆ ಅದು ಚುಚ್ಚುತ್ತದೆ, ಬಂದು ಹಾರ್ತದೆ ಅಂತೆಲ್ಲ ಕೆಲವರು ಹಾಗೆ ಮೂಢನಂಬಿಕೆ ಇರುವವರಿದ್ದಾರೆ. ಅದರ ಜೊತೆಗೆ ಕೆಲವರಿಗೆ ಅದು ತುಂಬಾ ವಿಷಕಾರಿ ಹಾವು ಅಂತ ಹೇಳುವ ಒಂದು ಮೂಢನಂಬಿಕೆ ಕೂಡ ಉಂಟು. ಆ ಹಾವು ವಿಷಕಾರಿ ಅಲ್ಲ, ವಿಷರಹಿತ ಹಾವು. ಹಾಗೆ ಅದು ಯಾವುದೇ ರೀತಿಯಾದಂತಹ ಒಂದು ದಾಳಿಯನ್ನು ನಮ್ಮ ಮೇಲೆ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ನೇರ ಉದಾಹರಣೆ ನಾನು ಮಾಡಿದ ವಿಡಿಯೋವೇ. ಯಾಕಂತ ಹೇಳಿದ್ರೆ ನಾನು ಅಷ್ಟು ಹತ್ತಿರದಿಂದ ವಿಡಿಯೋ ಮಾಡ್ತಾ ಇದ್ದೇನೆ, ಅದು ಹೀಗೆ ತಿರುಗಿ ನನ್ನ ಮೇಲೆ ಹಾರ್ಬೋದಿತ್ತು, ನನ್ನ ಹಣೆಗೆ ಅಥವಾ ನನ್ನ ನೆತ್ತಿಗೆ ಕುಕ್ಕಬಹುದಿತ್ತು. ಆದ್ರೆ ಅದೆಂತ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಹಾವಿನ ಗುಣ ಅದಲ್ಲ, ಅದರ ಉದ್ದೇಶ ಕೂಡ ಅದಲ್ಲ. ಅದು ಬೇಟೆಯಾಡ್ಲಿಕ್ಕೆ ಬರ್ತದೆ. ಹಾಗೆ ಮರದ ಮೇಲೆಲ್ಲ ಜಾಸ್ತಿ ಇರ್ತದೆ, ಅದು ಮರವನ್ನು ಹತ್ತುತ್ತದೆ, ಮರದಲ್ಲೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ, ನೆಲದ ಮೇಲೆ ಕೂಡ ಓಡಾಡ್ತಾ ಇರ್ತದೆ. ತುಂಬಾ ರಭಸವಾಗಿ ಓಡುವಂತಹ ಹಾವದು. ಹಾಗೆ ಬೇಟೆಯಾಡಿ ಬೇಟೆಯನ್ನು ತಿಂದುಕೊಂಡು ಹಾಗೆ ಇರುವಂತಹ ಹಾವದು. ಮನುಷ್ಯರನ್ನು ಕಚ್ಚಿದ್ರೆ ಮನುಷ್ಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅದರಿಂದ ಉಂಟಾಗುದಿಲ್ಲ. ವಿಷರಹಿತ ಆಗಿರೋದ್ರಿಂದ ಜೀವಕ್ಕೆ ಯಾವುದೇ ರೀತಿಯ ಅಪಾಯವಿಲ್ಲ. ಹಾಗೆ ತುಂಬಾ ಪಾಪದ ಹಾವು, ಅಂದ್ರೆ ಕಚ್ಚಿದ್ರು ಕೂಡ ಎಂತ ದೋಷ ಇಲ್ಲ ಅದರಿಂದಾಗಿ ಅಂತ ಹೇಳ್ತೇನೆ ನಾನು. ಹಾಗೆ ನಮ್ಮ ಭಾಗದಲ್ಲೆಲ್ಲ ಸಾಕಷ್ಟು ಜನರಿಗೆ ಅಂಥದ್ದೆಲ್ಲ ಒಂದು ಮೂಢನಂಬಿಕೆ ಉಂಟು. ಅದನ್ನೊಂದು ತಿಳಿಸುವ ಅಂತ ಅನ್ನಿಸಿತು. ಆದರೆ ನನಗೆ ಆಶ್ಚರ್ಯ ಎಂತ ಅಂತ ಹೇಳಿದ್ರೆ, ಯಾಕೆ ನಾನು ಅಷ್ಟು ಬ್ಯುಸಿ ಕೆಲಸದಲ್ಲಿದ್ದಾಗ ಕೂಡ ಹೊರಗೆ ಬರಬೇಕು ಅಂತ ನನ್ಗೆ ಅನ್ನಿಸಿತು. ಅಲ್ಲಿ ಹಾವು ಉಂಟು ಅಂತ ಹೇಗೆ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳಿತು. ಹಾವಿದ್ರೂ ಕೂಡ ಅದರಲ್ಲಿ ವಿಶೇಷ ಎಂತ ಇಲ್ಲ. ಆದರೆ ನಾನು ವ್ಲಾಗ್ ಮಾಡ್ತೇನೆ, ವಿಡಿಯೋ ಮಾಡ್ತೇನೆ, ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಜನರಿಗೆ ಅದರ ಬಗ್ಗೆ. ಅದಲ್ಲದೆ ಆ ಹಾವನ್ನು ನಾನು ತುಂಬ ಸಮಯದಿಂದ ಹುಡುಕ್ತಾ ಇದ್ದೆ ಅಂತ ಹೇಳಿದರೆ, ಸುತ್ತಮುತ್ತ ಕಾಣಲಿಕ್ಕೆ ಸಿಕ್ಕಿದ್ರೆ ಅದು ವಿಡಿಯೋಕ್ಕೆ ಸಿಗ್ತಾ ಇರಲಿಲ್ಲ ನನಗೆ ಸರಿಯಾಗಿ. ಫೋಟೋ ತೆಗೆದಿದ್ದೇನೆ ಅವತ್ತೆಲ್ಲ, ಆದರೆ ಒಂದು ಲೈವ್ ಆಗಿ ಅದನ್ನು, ಅಂದರೆ ಈಗ ಪ್ರಸ್ತುತವಾಗಿ ಇರೋದನ್ನು ಫೋಟೋ ತೆಗೆದು ವಿಡಿಯೋ ಮಾಡಿ ಎಲ್ಲ ಹಾಕಬೇಕು ಅಂತ ಒಂದು ನನಗೆ ಮನಸ್ಸಲ್ಲಿತ್ತು. ಹಾಗೆ ಅದಕ್ಕಿಂತ ಮೊದಲೊಂದ್ಸಲ ಇಲ್ಲಿ ಗದ್ದೆಯಲ್ಲಿ ಸಿಕ್ಕಿತ್ತು, ಆದರೆ ಅದು ಆ ರೀತಿ ಸ್ವಲ್ಪ ಅದು ವಿಭಿನ್ನವಾದ ಹಾವಾಗಿತ್ತು. ಆದರೆ ನನಗೆ ಮತ್ತೆ ಸರಿಯಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಕೂಡ ಆಗಿರಲಿಲ್ಲ.
ನನ್ನ ಅದೃಷ್ಟಕ್ಕೆ ಅಲ್ಲಿ ಬಂದದ್ದು ಹಾಗೆ ನನಗೆ ಸಿಕ್ಸ್ತ್ ಸೆನ್ಸ್ ಹೇಳಿದ್ದು ಅದೆಲ್ಲ ಎಂಥದ್ದು ಕಾಕತಾಳಿ ಆಯಿತು. ಹಾಗೆ ಬಂದು ನೋಡ್ತೇನೆ ನೀಲಿ ಆಗಿತ್ತು. ನಿಜವಾಗ್ಲೂ ಅದಷ್ಟು ನೀಲಿ ಆಗಿರೋದಿಲ್ಲ, ಒಂದು ಸ್ವಲ್ಪ ಕಂಚು ಬಣ್ಣ ಇರ್ತದಲ್ಲ, ತಾಮ್ರದ್ದೆಲ್ಲ ಬಣ್ಣ ಇರ್ತದೆ ಹಾಗೆ ಇರ್ತದೆ. ಆದರೆ ನೀಲಿ ಬಣ್ಣ ಯಾವಾಗ ಆಗುದಂತ ಹೇಳಿದ್ರೆ ಅದಕ್ಕೆ ಅಪಾಯ ಉಂಟು, ಅಥವಾ ಭಯ ಆದಾಗ, ಅಥವಾ ಎಂತಾದ್ರೂ ಹಿಡಿಯುವಾಗ, ಹೀಗೆಲ್ಲ ಇರುವಾಗ ಮಾತ್ರ ಅದು ನೀಲಿ ಬಣ್ಣ ಆಗುದಂತ ಹೇಳುದು ಕೇಳ್ಪಟ್ಟಿದ್ದೇನೆ. ಆದ್ರೆ ನಾನು ಇಲ್ಲಿ ಬಂದು ನಿಂತಾಗ್ಲೇ ಅದು ನೀಲಿ ಬಣ್ಣ ನಂಗೆ ಕಂಡದ್ದೇ ಹಾಗೆ. ನೀಲಿ ಬಣ್ಣದೆಂತ ಅಂತ ನೋಡಿದ್ ನಾನು, ಎಂತಾದ್ರಲ್ಲಿ ಅಪಾಯ ಉಂಟು ಅಂತದಕ್ಕೆ ಆಯ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನನಗೆ ಒಂದು ಹಾವು ಸೆರೆ ಹಿಡಿಯುವಂತಹ ಅವಕಾಶವನ್ನು ಆ ಹಾವೇ ಕರೆದು ನನಗೆ ಮಾಡಿಕೊಟ್ಟಿತ್ತು ಅಂತ ನಾನು ಅಂದುಕೊಂಡಿದ್ದೇನೆ. ಈಗ ಸಂಜೆ ಆಯಿತು, ನಾನಿವತ್ತು ರಾತ್ರಿ ಬೆಂಗಳೂರಿಗೆ ಹೋಗ್ತಾ ಇರುವಂಥದ್ದು. ಇವತ್ತು ನಾನು ಬೆಂಗಳೂರಿಗೆ ಒಬ್ಬಳೇ ಹೋಗ್ತಾ ಇರೋದಲ್ಲ, ನನ್ನ ಜೊತೆ ಯಾರು ಬರ್ತಾ ಇದ್ದಾರೆ ಗೊತ್ತುಂಟಾ? ಮಹೀಕ್ಷಿತ್ ಬರ್ತಾ ಇದ್ದಾನೆ. ಮಹೀಕ್ಷಿತ್ ಯಾರಂತ ಹೇಳಿ ನನ್ನ ವಿಡಿಯೋವನ್ನು ಯಾವಾಗಲೂ ನೋಡೋರಿಗೆ ಗೊತ್ತಿರ್ತದೆ. ನನ್ನ ವಿಡಿಯೋವನ್ನು ಯಾವಾಗಲೂ ಒಮ್ಮೊಮ್ಮೆ ನೋಡೋರಿಗೆ ಗೊತ್ತಿರಲಿಕ್ಕಿಲ್ಲ, ಹೊಸದಾಗಿ ನೋಡೋರಿಗೆ ಕೂಡ ಗೊತ್ತಿರಲಿಕ್ಕಿಲ್ಲ. ನನ್ನ ಅತ್ತಿಗೆಯ ಮಗ ಅವನು ಈಗ ರಜೆಯಲ್ಲಿದ್ದಾನೆ. ಈಗ ಶಾಲೆ ಎಲ್ಲ ಪ್ರಾರಂಭ ಆಗಲಿಲ್ಲಲ್ವಾ. ಎಲ್ಲಿ ಹೋಯ್ತು ಗೊತ್ತಿಲ್ಲ, ಒಂದು ತಾರೆ ಮಡೆಯಲ್ಲಿ ಮತ್ತೊಂದು ಹಾವು ಸಿಕ್ಕಿತಾಯ್ತಾ. ನಾನು ಹೇಳಿದ ಅದು ವಿಡಿಯೋಕ್ಕೆ ಸಿಗುವುದಿಲ್ಲ ಅಂತ, ತುಂಬ ಅಪರೂಪ, ಕಾಣಲಿಕ್ಕೆ ಎಷ್ಟು ಕೂಡ ಸಿಗ್ತದೆ, ಆದರೆ ಆ ಕ್ಷಣಕ್ಕೆ ನಾವು ಸರಿಯಾಗಿ ಅಲ್ಲಿರಬೇಕು, ವಿಡಿಯೋ ಕ್ಯಾಮರಾ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ರಪಕ್ಕ ಓಡ್ತದೆ, ಎಲ್ಲಿ ಓಡಿ ಹೋಯ್ತು, ಇಲ್ಲೇ ನನ್ನ ಕಾಲ ಹತ್ರ ಇತ್ತು ನಾನು ಮಾತಾಡಿಕೊಂಡು ಬರುವಾಗ. ಹಾಗೆ ಮಹೇಕ್ಷಿತ್ ಅಂತ ಹೇಳಿದರೆ ನನ್ನ ಅತ್ತಿಗೆಯ ಮಗ, ಸೋದರ ಮಾವನ ಮಗಳ ಮಗ ಆಯಿತಾ. ಹಾಗೆ ಅವನು ನಂದು ವಿಡಿಯೋ ಎಲ್ಲ, ಅಣ್ಣನ ಮದುವೆಯಲ್ಲಿ ವಿಡಿಯೋ ಎಲ್ಲ ಮಾಡಿದಂತ ಹೇಳಿದ್ದೆಲ್ಲ ನೆನಪಿರಬಹುದು ಸಾಕಷ್ಟು ಜನರಿಗೆ. ಅವನೀಗ ರಜೆಯಲ್ಲಿದ್ದಾನೆ. ಅವನಿಗೆ ನಾಡಿದ್ದು ಬರುವ ತಿಂಗಳು ಮೊದಲಿನಿಂದಲೇ ಪ್ರಾರಂಭ ಆಗ್ತದೆ ಶಾಲೆ. ಆದರೆ ಅವನಿಗೆ ಬೆಂಗಳೂರಿಗೆ ಬರಬೇಕು ಅಂತ ಆಸೆ ಉಂಟು. ನನ್ನ ರೂಮಿಗೆ ಬರುವುದಲ್ಲ ಅವನು, ನನ್ನ ರೂಮಿಂದ ಒಂದು ಸ್ವಲ್ಪ ಹತ್ತಿರವೇ ನನ್ನ ಅತ್ತಿಗೆ ಮನೆ ಉಂಟು. ಶ್ರೀವಿಕಾ ಎಲ್ಲ ಇದ್ದಾಳಲ್ಲ, ಅವರ ಮನೆ, ಪವಿತ್ರ ಅತ್ತಿಗೆ ಅಂತ ಅವರ ಮನೆ ಉಂಟು, ಅಲ್ಲಿಗೆ ಹೋಗುದವನು. ಹಾಗೆ ಅವನಿಗೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಅವನ ವಯಸ್ಸಿನಲ್ಲಿ ಸಣ್ಣವನು, ಜೊತೆಗೆ ಅವನ ಅಪ್ಪ ಅಮ್ಮನಿಗೆ ಕೂಡ ಕೆಲಸ ಇರುವಲ್ಲ ಕಾರಣ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಅವನು ಬಾಕಿ ಆದದ್ದು. ಮತ್ತು ಹೇಗೂ ಈ ಸಲ ನಾನು ಹೋಗ್ತೇನೆ, ಹೇಗೂ ಇನ್ನೊಂದು ವಾರದಲ್ಲಿ ಬರ್ತೇನೆ, ಹಾಗಾಗಿ ನೀನು ರಮ್ಯತೆ ಒಟ್ಟಿಗೆ ಹೋಗಿ ರಮ್ಯತೆ ಒಟ್ಟಿಗೆ ಬಾ ಅಂತ ಅವನಲ್ಲಿ ಹೇಳಿದ ಕಾರಣ ಅವನು ನನ್ನೊಟ್ಟಿಗೆ ಬರ್ತಾ ಇದ್ದ. ಆಕಾಶ ಎಷ್ಟು ಚಂದ ಉಂಟಂತ ಹೇಳಿದರೆ ಮೋಡ ನೋಡಿ ಅಂತೆ. ಫ್ರಂಟ್ ಕ್ಯಾಮರಾದಲ್ಲಿ ಅಷ್ಟು ಚಂದ ಬರ್ತದ ಗೊತ್ತಿಲ್ಲ ನನಗೆ. ಚಂದ ಉಂಟಲ್ಲ ಆಕಾಶ. ಮಾತ್ರ ಇವತ್ತು ಹೋಗ್ಬೇಕೀಗ. ಈಗ ನನಗೆ ಎಂತ ಅಂತ ಹೇಳಿದರೆ, ಈಗ ಹೋಗಿ ನಾಳೆ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೇಳುದಂತ ಹೇಳಿದ್ರೆ ಮಲಗಲಿಕ್ಕೆ ಎಲ್ಲಿ ಉಂಟು. ಹೋದ ನಂತರ ಬಸ್ಸಲ್ಲಿ ಹೇಗೂ ಸರಿಯಾಗಿ ನಿದ್ರೆ ಬರಲಿಕ್ಕಿಲ್ಲ, ಬಸ್ಸಿನ ಪ್ರಯಾಣದಲ್ಲೆಲ್ಲ ಅಷ್ಟು ಚಂದ ನಿದ್ದೆ ಬರುವುದಿಲ್ಲ. ನಾಳೆ ಬೆಳಿಗ್ಗೆ ನನ್ನ ರೂಮ್ ತಲುಪಿ ಹೊರಟು ಕ್ಯಾಬ್ ಬರುವ ಹೊತ್ತಿಗೆ, ಕ್ಯಾಬ್ ಒಂದು 6:45 ಹಾಗೆ 6-7 ಗಂಟೆ ಒಳಗೆ ಬರ್ತದೆ. ಅಷ್ಟೊತ್ತಿಗೆ ಕ್ಯಾಬಲ್ಲಿ ಹೋಗಿ ಆಫೀಸಿಗೆ ಹೋಗಿ ಕೆಲಸ ಮಾಡಬೇಕು ನಿದ್ದೆ ತೂಗಿಕೊಂಡು. ಮತ್ತೆಂತ ಮಾಡಲಿಕ್ಕಾಗೋದಿಲ್ಲ, ನಮಗೆ 10 ದಿವಸ ಕಂಪ್ಲೀಟ್ ಆಗಬೇಕಲ್ವ. ನನಗೆ ಈ ಒಂದು 4-5 ದಿವಸ ಊರಿಗೆ ಬರುವ ಬದಲು ಅಲ್ಲಿಯೇ ಇರಬಹುದಿತ್ತು, ಆದರೆ ನನಗೆ ಆಗೋದಿಲ್ಲ. ವೀಕೆಂಡಲ್ಲಿ ಎಲ್ಲ ಕಷ್ಟ ಆಗ್ತದೆ, ಮತ್ತು ಒಂದ್ಸಲ ಮನೆಗೆ ಹೋಗುವ ಅಂತ ಅನ್ನಿಸ್ತದೆ. ನಮ್ಮ ಮನಸ್ಸು ಹೇಗೆ ಹೇಳ್ತದೆ ಹಾಗೆ ಮಾಡಬೇಕಂತೆ. ಅದಕ್ಕೋಸ್ಕರ ನಾನು ಎದ್ದು ಸೀದಾ ಬಂದದ್ದು. ನನಗೆ ಇಲ್ಲಿ 5 ದಿವಸಕ್ಕೆ ಎಂತಕ್ಕೆ ಬಂದದ್ದು ಅಂತ ಕೆಲವರಿಗೆ ಅನ್ನಿಸಬಹುದು, ಆದರೆ 5 ದಿವಸದಲ್ಲಿ ನನಗೆ ಎಷ್ಟೆಲ್ಲ ಮೆಮೊರೀಸ್ ಉಂಟು, 5 ದಿವಸದಲ್ಲಿ ಎಷ್ಟೆಲ್ಲ ಫೀಲ್ ಗುಡ್ ಆಗಿದೆ, ಎಷ್ಟೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ ಅಂತ ಹೇಳೋದನ್ನು ನಾನು ಹೇಗೆ ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡಲಿ ಅಲ್ವಾ. ಊರಿಗೆ ಬಂದಿದ್ದಾಳೆ, ಇನ್ನೂ ಕೂಡ ವಿಡಿಯೋ ಹಾಕಲಿಲ್ಲ, ಯಾಕೆ ಅಂತೆಲ್ಲ ಕೆಲವರು ಅಂದುಕೊಳ್ತಾ ಇರಬಹುದು. ನನಗೆ ಅದು ಪ್ರಾಜೆಕ್ಟ್ ಸ್ವಲ್ಪ ಕಷ್ಟ ಉಂಟು, ದಿನ ಇಡೀ ಕೂತ್ಕೊಂಡು ಮಾಡಬೇಕಾಗ್ತದೆ. ದಿನ ಇಡೀ ಈಗ ಕೂತು ಮಾಡಿದರೆ ನನಗೆ 5 ಗಂಟೆ ಒಳಗೆ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ನಾನು ಹೇಳಿರಬಹುದು ಬಹುಶಃ ನನಗೆ ಹಾಗೆ, ಈಗ 9 ಗಂಟೆಯಿಂದ 6 ಗಂಟೆ ತನಕವಾ, 8 ಗಂಟೆಯಿಂದ 5 ಗಂಟೆ ತನಕವಾ, ಒಟ್ಟಾರೆ ಎಷ್ಟು ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ ಅಷ್ಟೇ ಸಮಯ ನಾನು ಕೆಲಸ ಮಾಡುವಂಥದ್ದಕ್ಕಿಂತ ಜಾಸ್ತಿ ನಾನು ಮಾಡುವುದಿಲ್ಲ. ಅದು ನನ್ನದೊಂದು ಪಾಲಿಸಿಯೇ ಹಾಗೆ. ಕೆಲಸಕ್ಕೆ ಸೇರಿದಾಗಿನಿಂದ ಕೂಡ ನಾನು ಹಾಗೆ, ನನಗೆ ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಇಷ್ಟವೇ ಇಲ್ಲ. ನನ್ನ ಮನಸ್ಸಲ್ಲಿ ಒಂದು ಹಾಗೆ ನಾನು ಭದ್ರವಾಗಿ ಇಟ್ಟುಕೊಂಡಿದ್ದೇನೆ. ಇಂತಿಷ್ಟು ಗಂಟೆ ಕೆಲಸ ಹೇಳಿದರೆ ಅಷ್ಟು ಗಂಟೆ ಒಳಗೆ ಅದನ್ನು ಮುಗಿಸಬೇಕು, ಅದರಿಂದ ಮತ್ತೆ ಆ ಕೆಲಸವನ್ನು ಮಾಡಬಾರ್ದು, ಲ್ಯಾಪ್ಟಾಪ್ ಓಪನ್ ಮಾಡಬಾರ್ದು ಅಂತ ನಾನು ಹಾಗೆ ಅಂದುಕೊಂಡು ಹಾಗೇ ಇದ್ದೇನೆ. ನಾನು ಯಾವಾಗ ಜಾಬಿಗೆ ಜಾಯ್ನ್ ಆಗಿದ್ದೇನೆ ಅಲ್ಲಿಂದ ಕೂಡ ಹಾಗೆ. ನನ್ನ ಆಫೀಸಲ್ಲಿ ಸಾಕಷ್ಟು ಜನರಿಗೆ ಆಶ್ಚರ್ಯ ಆಗ್ತದೆ, ನಾನು
5 ಗಂಟೆಯಿಂದ ಮತ್ತೆ ಲ್ಯಾಪ್ಟಾಪ್ ಓಪನ್ ಮಾಡೋದಿಲ್ಲ, ಮನೆಗೆ ಹೋಗಿ ಲ್ಯಾಪ್ಟಾಪ್ ತೆರೆಯುವುದಿಲ್ಲ ಅಂತ ಹೇಳಿದಾಗ ಆಶ್ಚರ್ಯ ಆಗ್ತದೆ. ಆದರೆ ಅದು ಅವರವರಿಗೆ ಬಿಟ್ಟದ್ದು. ಕೆಲವರು ತುಂಬ ಸ್ಲೋ ಇರ್ತಾರೆ ಕೆಲಸದಲ್ಲಿ ಎಲ್ಲ. ಹಾಗೆ ನಾನು ಅದಕ್ಕೆ 8ರಿಂದ 5 ಗಂಟೆ ತನಕ ಕೂತ್ಕೊಂಡು ಏಳದೆ ಕೆಲಸ ಮಾಡಿದರೂ ಪರವಾಗಿಲ್ಲ, ಆದರೆ 5 ಗಂಟೆಯಿಂದ ಮತ್ತೆ ನಾನು ಮಾಡೋದೇ ಇಲ್ಲ ಅಂತ. ನನಗೆ ಹಾಗೇ ಇಷ್ಟ ಇರಲಿಕ್ಕೆ. 5 ಗಂಟೆಯಿಂದ ಮತ್ತೆ ನನ್ನ ವೈಯಕ್ತಿಕ ಸಮಯ. ನನಗೆ ಎಂತೆಲ್ಲ ಮಾಡಬೇಕಂತ ಆಸೆ ಉಂಟು, ಮನೆಯಲ್ಲಿ ಸುತ್ತಮುತ್ತ ಓಡಾಡೋದು. ಒಂದು ವೇಳೆ ಬೆಂಗಳೂರಲ್ಲಿ ಇದ್ದರೂ ಕೂಡ ಅಷ್ಟೇ, ಒಬ್ಬಳೆ ಕೂತು ಉದಾಸೀನಾದರೂ ಸಮ ನಾನು ಲ್ಯಾಪ್ಟಾಪ್ ಅಂತೂ ಮುಟ್ಟುವುದಿಲ್ಲ 5 ಗಂಟೆಯಿಂದ. ಮತ್ತೆ ಮೊಬೈಲಲ್ಲಿ ಸುಮ್ಮನೆ ರೀಲ್ಸ್ ಸ್ಕ್ರೋಲ್ ಮಾಡಿದರೂ ಪರವಾಗಿಲ್ಲ, ಕೆಲಸ ಅಂತೂ ಮಾಡೋದಿಲ್ಲ ನಾನು ಇನ್ನೂ ಕೂಡ ಅದೇ ಗುಂಗಿನಲ್ಲಿದ್ದೇನೆ. ಯಾಕೆ ನನ್ನನ್ನು ಆ ಹಾವು ಕರೆದದ್ದ ಅಥವಾ ಪ್ರಕೃತಿಯೇ ನನಗೆ ಆ ಒಂದು ಸೈನ್ ಕೊಟ್ಟದ್ದ, ಹೋಗು ಅಲ್ಲಿ ಹೊರಗೆ ಒಂದು ಹಾವು ಉಂಟು ಅಂತ, ಎಂತ ಗೊತ್ತಿಲ್ಲ. ನಿಜವಾಗ್ಲೂ ವಿಡಿಯೋ ಮಾಡಿ ಅದರಲ್ಲಿ ಎಂತ ಆಗ್ಲಿಕ್ಕಿಲ್ಲ. ಅದು ಸಾಕಷ್ಟು ಜನರಿಗೆ ತಲುಪಿದ್ರೆ ಅದರಿಂದಾಗಿ ಸಾಕಷ್ಟು ಜನರಿಗೆ ನಾಲೆಜ್ ಸಿಕ್ಕಿತು ಅಂತ ಹೇಳಿ, ಆದರೆ ಅದು ಪ್ರಕೃತಿಗೆ ಒಂದು ಎಂತ ಹೇಳುದು, ಪಾಸಿಟಿವ್ ಅಲ್ವಾ? ಪ್ರಕೃತಿಗೆ ಅದೊಂದು ಲಾಭ. ಯಾಕಂತ ಹೇಳಿದರೆ ಪ್ರಕೃತಿಗೆ ಸೇರಿದಂತಹ ಆ ಹಾವಿನ ಬಗ್ಗೆ ಎಷ್ಟೋ ಜನರಿಗೆ ಇರುವಂತಹ ಮೂಢನಂಬಿಕೆ ನನ್ನ ವಿಡಿಯೋದಿಂದಾಗಿ ಹೋಗ್ಬೋದು, ಯಾರಿಗೊತ್ತು. ಬಹುಶಃ ಆ ಉದ್ದೇಶದಿಂದ ಪ್ರಕೃತಿ ನನಗೆ ಹಿಂಟು ಕೊಟ್ಟದ್ದ, ಏನು ಅಲ್ಲಿ ಉಂಟು, ಹೋಗು ವಿಡಿಯೋ ಮಾಡು, ಅದರ ಬಗ್ಗೆ ಜನರಿಗೆ ಸ್ವಲ್ಪ ಹೇಳು ಅಂತ ಆಗಿರಬಹುದು. ಆದರೆ ನನಗೆ ಗೊತ್ತಿಲ್ಲ, ನಿಜಕ್ಕೂ ಗೊತ್ತಿಲ್ಲ ಯಾಕೆ ನನಗೆ ಹಾಗೆ ಅನ್ನಿಸಿತು. ಯಾವತ್ತೂ ನಾನು ಹಾಗೆ ಹೋದವಳಲ್ಲ. ಬಿಸಿ ಕೆಲಸದಲ್ಲಿ ಇರಬೇಕಾದ್ರೆ ಉಂಟಲ್ಲ, ಎದ್ದು ಹೊರಗೆ ಹೋಗಿ ನೋಡುವ ಅವಶ್ಯಕತೆ ಎಂತ ಉಂಟಿಲ್ಲದಿದ್ದರೆ. ಆ ಸಮಯಕ್ಕೆ ಸರಿಯಾಗಿ ಆ ಹಾವು ಯಾಕೆ ಅಲ್ಲಿ ಇರಬೇಕಿತ್ತು? ಕಣ್ಣಿಗೆ ಕಾಣದ ಮೊಬೈಲಲ್ಲಿ ಸೆರೆ ಹಿಡಿಲಿಕ್ಕಾಗದಂತಹ ಆ ಹಾವು ಅಷ್ಟು ಚಂದ ಪೋಸ್ ಕೊಟ್ಟದ್ದು ಯಾಕೆ? ಒಟ್ಟಾರೆ ಹೇಳುದಾದ್ರೆ ಒಂಥರ ವಿಶೇಷ ಅಂತ ಹೇಳಬಹುದು. ಎಷ್ಟು ಜನಕ್ಕೆ ಇದು ವಿಶೇಷ ಅಂತ ಅನ್ನಿಸ್ತದೆ ಗೊತ್ತಿಲ್ಲ, ಆದರೆ ನನಗೆ ಅದೇ ಉಂಟು ಇನ್ನು ಕೂಡ ಮನಸ್ಸಲ್ಲಿ. ಯಾಕೆ ಇರಬಹುದು ನಾನು ಎದ್ದು ಹೋದದ್ದು? ಯಾವತ್ತೂ ಎದ್ದು ಹೋಗಲಿಲ್ಲ. ಕೆಲಸದಲ್ಲಿ ಬಿಸಿ ಇರಬೇಕಾದ್ರೆ ಯಾಕೆ ನಾನು ಎದ್ದು ಹೋಗುವ ಹಾಗೆ, ಯಾವುದು ನನ್ನನ್ನು ಎದ್ದು ಹೋಗುವ ಹಾಗೆ ಮಾಡಿತ್ತು? ಬಹುಶಃ ಪ್ರಕೃತಿ ಇರಬಹುದಾ, ಅಥವಾ ಹಾವೇ ಇರಬಹುದಾ, ಅಥವಾ ಕಾಕತಾಳೀಯ ಕೂಡ ಆಗಿ ಅನಿಸಿಕೆ ಅಂತ ಈ ಬಗ್ಗೆ ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ? ಆಕಾಶ ನೋಡ್ತಾ ಇದ್ದೀನಿ ಆಗಿನಿಂದ, ಎಷ್ಟು ಚಂದ ಉಂಟಂತ ಹೇಳಿದರೆ ತೋರಿಸ್ತೇನೆ ನಿಮಗೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ವಾ, ಭಯಂಕರ ಚಂದ ಉಂಟಾಯ್ತಾ ಆಕಾಶ ಫುಲ್ ನೋಡಲಿಕ್ಕೆ. ಸೂಪರ್ 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 ಉಂಟು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ತುಂಬ ಸಣ್ಣ ವಿಡಿಯೋ ಆಗಿರಬಹುದು, ನನಗೆ ಗೊತ್ತಿಲ್ಲ, ಎಲ್ಲ ವಿಡಿಯೋ ಸೇರಿಸಿ ಎಷ್ಟು ದೊಡ್ಡ ಆಗ್ತದೆ ಗೊತ್ತಿಲ್ಲ. ಆದರೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ನಾನು. ಮತ್ತು ಇವತ್ತು ರಾತ್ರಿ ಬೆಂಗಳೂರಿಗೆ ಹೊರಡುವಂಥದ್ದು, ಬಸ್ಸಲ್ಲಿ ಹೋಗುವಾಗ ವಿಡಿಯೋ ಮಾಡಲಿಕ್ಕೆ ಆಗ್ತದೋ ಗೊತ್ತಿಲ್ಲ, ಆದರೆ ಹಾಕ್ತೇನೆ. ಇಲ್ಲದಿದ್ದರೆ ಬೇರೆ ಎಂತಾದರೂ ವಿಷಯ ಸಿಕ್ಕಿದರೆ ಹಾಕ್ತೇನೆ ಆಯಿತಾ? ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.